ಪೃಥಗ್ರೂಪಾಣಿ ವಿಷ್ಣೋಸ್ತು ದೇವತಾಂತರಗಾಣಿತೋ ಅಜ್ಞಾದಿ ಶಬ್ದವಾಚ್ಯಾನಿ ನಾಮ್ನ ಸೂಕ್ತಾಭಿಧಾ ಭವೇತ್. ತತ್ವಮಂಜರಿಯ ಗದ್ಯ ಭಾಗದಲ್ಲಿ ಇದು 91ನೇ ಭಾಗದಲ್ಲಿ ಉಪಾಸಕ ಕರ್ತೃಕ ಅನುಸ್ಮೃತಿ ಅಭಿವ್ಯಕ್ತಿ ಪ್ರಾಪ್ತ್ಯಧಿಷ್ಠಾನಾನಾಂ ಅಜ್ಞಾದೀನಾಂ ವ್ಯವಸ್ಥೆಯ ಅಂತಲೂವರೆಗೆ ಈ ಹಿಂದಿನ ಭಾಗ ನಮಗೆ ಮುಕ್ತಾಯ ಕಂಡಿತ್ತು. ಆ 91ನೇ ಗದ್ಯ ಭಾಗದಲ್ಲಿ ಸಾವಕಾಶತ್ವಸ್ಯ ಅಜ್ಞಾದಿಲಿಂಗಾನಾಂ ವಿಷ್ಣಾ ಉಪಾಸನಾರ್ಥತ್ವೇನ ಸಾವಕಾಶತ್ವಸ್ಯ ಅಂತಿದೆ. ಇದ್ರ ಬಗ್ಗೆ ನನಗೇನು ಒಂದು ಗುಮಾನಿ ಇದೆ, ಅದನ್ನು ಹೇಳಿರ್ತೇನೆ. ಅದನ್ನು ಅಧ್ಯಯನ ಮಾಡುವವರು ಮತ್ತು ಯಾರು ವಿದ್ವಾಂಸರು ಕಿವಿಗೆ ಬಿದ್ದರೆ ಅವರು ಕೂಡ ಅದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕು. ಸಾವಕಾಶತ್ವಸ್ಯ ಅಂತ ಇರ್ಲಿಕ್ಕಿಲ್ಲ, ಅದು ಸಾವಕಾಶತ್ವಾತ್ ಅಂತ ಇದ್ದಿರಬೇಕು. ಅಗ್ನಿ ಮೊದಲಾದ ಶಬ್ದಗಳು ನೀವು ತಿಳಿದಂತೆ ಪೂರ್ವಪಕ್ಷದವರು ಪ್ರಶ್ನೆ ಮಾಡಿದಾಗ ಅವು ವೈಶ್ವಾನರನನ್ನು ಹೇಳ್ತವೆ. ಅಗ್ನಿ ಶಬ್ದ ವೈಶ್ವಾನರನನ್ನ, ವರುಣ ಶಬ್ದ ವರುಣನನ್ನ, ವಾಯು ಶಬ್ದ ವಾಯುವನನ್ನು ಹೇಳ್ತದೆ ಅಂತೆಲ್ಲ ಹೇಳಿದರೆ, ಆದರೆ ಅವೆಲ್ಲವೂ ಕೂಡ ಸಾವಕಾಶಗಳಾಗಿವೆ. ಸಾವಕಾಶತ್ವಾತ್, ಸಾವಕಾಶ ಆಗಿರುವುದರಿಂದ. ಅಂದರೆ ಸಾವಕಾಶ ಅಂದರೆ ಅಗ್ನಿ ಅಂತಲೇ ಅರ್ಥ ಮಾಡಬೇಕಾಗಿಲ್ಲ, ಹೊರತು ಅದಕ್ಕೆ ಪರಮಾತ್ಮ ಅಂತಲೂ ಅರ್ಥ ಮಾಡಬಹುದು. ಆದ್ದರಿಂದ ಅವು ಸಾವಕಾಶ ಆಗಿವೆ. ಸಾವಕಾಶ ಆಗಿರುವುದರಿಂದ ಅದನ್ನೇ ಅಲ್ಲಿ ಹೇಳಿದ್ದು ವಿಷ್ಣಾ ಉಪಾಸನಾರ್ಥತ್ವೇನ ಸಾವಕಾಶತ್ವಾತ್. ಈ ಅಗ್ನಿ ಮೊದಲಾದ ಶಬ್ದಗಳಿಂದ ನಾವು ವಿಷ್ಣುವನ್ನು ಉಪಾಸನೆ ಮಾಡಬೇಕಾಗಿದೆ. ವಾಯು ಶಬ್ದದಿಂದ, ಇಂದ್ರ ಶಬ್ದದಿಂದ, ವರುಣ ಶಬ್ದದಿಂದ ವಿಷ್ಣುವನ್ನು ಉಪಾಸನೆ ಮಾಡಬೇಕಾಗಿರುವುದರಿಂದ ವಿಷ್ಣಾ ಉಪಾಸನಾರ್ಥತ್ವೇನ ಅಂದರೆ ಉಪಾಸನೆ ಮಾಡಬೇಕಾಗಿರುವುದರಿಂದ, ಸಾವಕಾಶತ್ವಾತ್ ಸಾವಕಾಶವಾಗಿರುವುದರಿಂದ ಅಂತ ಹೀಗೆ ಪಂಚಮಿ ವಿಭಕ್ತಿ ಇದ್ದಿರಬೇಕಲ್ಲಿ. ಸಾವಕಾಶತ್ವಾತ್ ಅಂತ ಪಂಚಮಿ ವಿಭಕ್ತಿ ಇರಬಹುದು ಅಂತ ನಾನು ಊಹೆ ಮಾಡಿಕೊಂಡಿದ್ದೇನೆ. ಈ ಷಷ್ಠಿ ವಿಭಕ್ತಿ ಇದ್ದ ತಪ್ಪೇನಲ್ಲ, ಆದರೆ ಸಾವಕಾಶತ್ವಸ್ಯ ಅಂತ ಬಂದ ಮೇಲೆ ಅದಕ್ಕೆ ಮುಂದೆ ಎಲ್ಲಿ ಅನ್ವಯ ಹೇಳಬೇಕು? ಸಾವಕಾಶತ್ವಸ್ಯ ಅಂತಂದರೆ ಸಾವಕಾಶತ್ವವನ್ನು ನಾವು ಹೇಳಬೇಕಾಗ್ತದೆ ತುಂಬ ಮುಂದೆ. ಈ ಗದ್ಯ ಭಾಗದ ಕೊನೆಯಲ್ಲಿ ಸಾವಕಾಶತ್ವಸ್ಯ ಉಪಪತ್ತೇಹೇ ನಾಮರೂಪ ಭೇದ ವ್ಯವಸ್ಥಾಯಾಶ್ಚ ಸೂಕ್ತಾದಿ ಭೇದ ವ್ಯವಸ್ಥಾಯಾಶ್ಚ ಉಪಪತ್ತೇಹೇ ಅಂತಿದೆ. ಉಪಪತ್ತೇಹೇ ಅಂತ ಕೊನೆಗೆ ಒಂದೇನಿದೆ, ಅದರ ಜೊತೆಗೆ ಈ ಸಾವಕಾಶತ್ವ ಅನ್ನೋದನ್ನು ನಾವು ಸೇರಿಸ್ಕೊಂಡ್ರೆ ಸಾವಕಾಶತ್ವವು ಉಪಪನ್ನವಾಗ್ತದೆ ಅಂತ ಹೀಗೆ ಅರ್ಥ ಆಗಬಹುದು. ಸಾವಕಾಶತ್ವಾತ್ ಅಂತ ಪಂಚಮಿ ವಿಭಕ್ತಿ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ಸಾವಕಾಶತ್ವಸ್ಯ ಅಂತ ಒಂದು ವೇಳೆ ಷಷ್ಠಿ ವಿಭಕ್ತಿ ಇದ್ದರೆ ಅದನ್ನು ಉಪಪತ್ತೇಹೇ ಅನ್ನುವ ಆ ಕೊನೆಯ ಮಾತಿನ ಜೊತೆಗೆ ಸೇರಿಸ್ಕೋಬೇಕು. ಸಾವಕಾಶತ್ವವು ಉಪಪನ್ನವಾಗಿದೆ, ಯುಕ್ತಿ ಸಿದ್ಧವಾಗಿದೆ ಅಂತ ಅರ್ಥ. ಮತ್ತೆ ವಿಶ್ವಜೀವಾಂತರತ್ವಾದ್ಯೈಹಿ, ವಿಶ್ವಜೀವಾಂತರತ್ವ ಮೊದಲಾದ ಗುಣಗಳನ್ನು ಹೇಳಿರುವುದರಿಂದ, ವಿಶ್ವಜೀವಾಂತರತ್ವ ಉಕ್ತ್ಯಾ ಏವ ಆ ಗುಣವನ್ನು ಹೇಳಿರುವುದರಿಂದಲೇ ಸರ್ವಶಬ್ದ ಮುಖ್ಯಾರ್ಥ ವಿಷ್ಣು ಸಂಬಂಧಾತ್, ಎಲ್ಲ ಶಬ್ದಗಳಿಗೂ ಮುಖ್ಯಾರ್ಥನಾದಂತಹ ವಿಷ್ಣು, ಆ ವಿಷ್ಣುವಿನ ಸಂಬಂಧವನ್ನು ತೋರಿಸಿದಂತಾಯಿತು. ವಿಷ್ಣು ಸಂಬಂಧಾತ್ ಅನ್ಯತ್ರ ಹಾನಾತ್, ಅನ್ಯತ್ರ ಅಂದರೆ ವಿಷ್ಣುವನ್ನು ಹೊರತುಪಡಿಸಿ ಬೇರೆ ದೇವತೆಗಳಿಗೆ ಸಂಬಂಧಪಟ್ಟಂತೆ ಹಾನಾತ್, ಆ ಸರ್ವಶಬ್ದಗಳ ಸಂಬಂಧವನ್ನು ಅಲ್ಲಿ ಹಾನ ಮಾಡಿದಂತಾಯಿತು, ಅಂದರೆ ಪರಿತ್ಯಾಗ ಮಾಡಿದಂತಾಯಿತು. ಹಾನಾತ್. ಮುಂದೆ ಹಾನಾತ್ ಅಂತ ಒಂದು ವೇಳೆ ಪಂಚಮಿ ವಿಭಕ್ತಿ ನಾನು ಇಟ್ಕೊಂಡ್ರೆ ಹಾನಾದಿ ಅರ್ಥಶಬ್ದ ಪ್ರಯೋಗಸ್ಯ, ಅರ್ಥಶಬ್ದ ಪ್ರಯೋಗ ಅಂತಿದೆ. ಅರ್ಥಶಬ್ದ ಪ್ರಯೋಗ ಅಂತಂದರೆ ಅದು ತತ್ತತ್ ಶಬ್ದ ಪ್ರಯೋಗ ಅಂತ ಹೀಗೇನಾದರೂ ಅಲ್ಲಿ ಇದ್ದಿರಬೇಕು, ಆಯಾ ಶಬ್ದಗಳನ್ನು ಪ್ರಯೋಗ ಮಾಡುವುದು ಅಂತ. ಇಲ್ಲದೆ ಹೋದರೆ ಕೇವಲ ಅರ್ಥಶಬ್ದ ಪ್ರಯೋಗ ಈಗಿಲ್ಲಿ ಇರುವಂತೆ, ನಮಗೀಗ ಮುದ್ರಿತವಾದ ಭಾಗದಲ್ಲಿ ಇರುವಂತೆ ನಾವು ಪದಚ್ಛೇದ ಮಾಡುವುದಾದರೆ
ಹಾನಾದಿ ಅರ್ಥ ಪ್ರಯೋಗಸ್ಯ, ಹಾನಾದಿ ಅರ್ಥ ಶಬ್ದ ಪ್ರಯೋಗಸ್ಯ ಅಂತ ಹೀಗೆ ಮಾಡಬೇಕಾಗ್ತದೆ. ಹಾನಾದಿ ಪ್ಲಸ್ ಅರ್ಥ ಹಾನಾದ್ಯರ್ಥ ಹೀಗೆ ಮಾಡಬೇಕಾಗ್ತದೆ. ಅದ್ರ ಬದಲು ಹಾನಾತ್ ಅಂತ ಮಾಡಿಬಿಟ್ರೆ ಹಾನಾತ್ ಯರ್ಥ ಶಬ್ದ ಪ್ರಯೋಗಸ್ಯ ಅಂತ ಹೀಗೆ ಹೇಳಬೇಕಾಗ್ತದೆ. ಆದ್ದರಿಂದ ಅಲ್ಲೇನೋ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ನಾವು ಇನ್ನಷ್ಟು ಪಾಠ ಶೋಧನೆ ಮಾಡದೆ ಹೋದರೆ ಅದು ತೀರ್ಮಾನ ಆಗುವುದಿಲ್ಲ ಅಂತ ನನಗೆ ಕಾಣಿಸ್ತು. ಆದರೆ ಅದರ ತಾತ್ಪರ್ಯ ಏನಿದೆ ಅದನ್ನು ಮಾತ್ರ ಗ್ರಹಿಸಿ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಇನ್ನು ಈ ಹಾನಾದ್ಯರ್ಥ ಶಬ್ದ ಪ್ರಯೋಗಸ್ಯ ಮತ್ತು ಸಾವಕಾಶತ್ವಸ್ಯ ಅನ್ನೋದನ್ನು ಹೀಗೊಂದು ಗುಮಾನಿಯಲ್ಲಿ ಇಟ್ಟಿದ್ದೇನೆ. ಅದರ ಮುಂದೆ ತತ್ತತ್ ಸೂಕ್ತ ವಿದ್ಯಾ ಪ್ರತಿಪಾದ್ಯಸ್ಯ ವಿಷ್ಣೋಹ, ಆಯಾ ಸೂಕ್ತಗಳು ಮತ್ತು ಆಯಾ ವಿದ್ಯೆಗಳು ಅವುಗಳಿಂದ ಪ್ರತಿಪಾದ್ಯನಾದವನು ವಿಷ್ಣು. ವಿಷ್ಣೋಹ ಉಪಾಸಕ ಕರ್ತೃಕ ಅನುಸ್ಮೃತಿ ಅಭಿವ್ಯಕ್ತಿ ಅಧಿಷ್ಠಾನಾನಾಂ, ವಿಷ್ಣೋಹ ಅಧಿಷ್ಠಾನಾನಾಂ, ವಿಷ್ಣುವಿನ ಅನುಸ್ಮೃತಿ, ವಿಷ್ಣುವಿನ ಅಭಿವ್ಯಕ್ತಿ ಮತ್ತು ವಿಷ್ಣುವಿನ ಪ್ರಾಪ್ತಿಗೆ ಅಧಿಷ್ಠಾನ. ವಿಷ್ಣುವಿನ ಆ ವಿಷ್ಣೋಹ ಅನ್ನೋ ಷಟ್ಟಿ ವಿಭಕ್ತಿ ಶಬ್ದವನ್ನು ಅಧಿಷ್ಠಾನಾನಾಂ ಅನ್ನೋದ್ರ ಜೊತೆಗೆ ಅನ್ವಯಿಸ್ಕೊಳ್ಬೇಕು. ಅದು ಯಾವುದು ಅಧಿಷ್ಠಾನಗಳು ಅಂದರೆ ಉಪಾಸಕ ಕರ್ತೃಕ, ಉಪಾಸಕನು ಮಾಡಬೇಕಾದಂಥ ಅನುಸ್ಮೃತಿ, ಉಪಾಸಕನಿಗೆ ಆಗಬೇಕಾದಂಥ ಅಭಿವ್ಯಕ್ತಿ ಮತ್ತು ಆ ಉಪಾಸಕನಿಗೆ ಸಿಗಬೇಕಾದಂಥ ಪ್ರಾಪ್ತಿ ಅಂತ ಇಷ್ಟು ತಿಳ್ಕೊಳ್ಬೇಕು. ಉಪಾಸಕ ಕರ್ತೃಕ, ಉಪಾಸಕನೇ ಕರ್ತೃವಾಗಿ ಉಳ್ಳಂತಹದ್ದು ಅನುಸ್ಮೃತಿ. ಉಪಾಸಕ ಕರ್ತೃಕ ಅನ್ನೋದನ್ನು ಕೇವಲ ಅನುಸ್ಮೃತಿಗೆ ಸೀಮಿತವಾಗಿ ಮಾಡಿಕೊಂಡು ತಪ್ಪೇನಿಲ್ಲ. ಮತ್ತೆ ಆ ಉಪಾಸಕನಿಗೆ ಆಗಬೇಕಾದಂಥ ಅಭಿವ್ಯಕ್ತಿ, ಉಪಾಸಕನಿಗೆ ಸಿಗಬೇಕಾದಂಥ ಪ್ರಾಪ್ತಿ ಅಂದರೆ ಫಲಪ್ರಾಪ್ತಿ. ಇದಕ್ಕೆಲ್ಲದಕ್ಕೂ ಅಧಿಷ್ಠಾನರಾದವರು ಯಾರು? ಅಗ್ನಿ, ವಾಯು, ಇಂದ್ರ, ವರುಣ ಮೊದಲಾದವರು. ಒಳಗಿರುವುದು ಭಗವಂತನೇ ಇರಬಹುದು, ಆದರೆ ಅಧಿಷ್ಠಾನ ಇವರೆಲ್ಲರೂ ಆಗಿದ್ದಾರೆ. ಅಜ್ಞಾದೀನಾಂ ವ್ಯವಸ್ಥೆಯ, ಅಜ್ಞಾದಿಗಳ ಈ ರೀತಿಯಾಗಿ ವ್ಯವಸ್ಥೆಯನ್ನು ನಾವು ಮಾಡಬಹುದು. ಆದ್ದರಿಂದ ಏನಾಗ್ತದೆ, ಈ ಬಾದರಿ ಋಷಿಗಳು ಹೇಳುವಂತೆ ಸೂಕ್ತ ವ್ಯವಸ್ಥೆ ಏನಿದೆ ವೇದಗಳಲ್ಲಿ, ಸೂಕ್ತ ವ್ಯವಸ್ಥೆ ಅದು ಉಪಾಸನಾ ದೃಷ್ಟಿಯಿಂದ ಇರುವಂಥದ್ದು. ಆಶ್ವರಥ್ಯರು ಹೇಳುವಂತೆ ಅಪರೋಕ್ಷ ದೃಷ್ಟಿಯಿಂದ ಇರುವಂಥದ್ದು. ಇನ್ನು ಜೈಮಿನಿ ಋಷಿಗಳು ಹೇಳುವಂತೆ ಫಲದ ದೃಷ್ಟಿಯಿಂದ ಇರುವಂಥದ್ದು. ಹೀಗೆ ಸೂಕ್ತ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಅನ್ನೋದು ಒಬ್ಬೊಬ್ಬ ಋಷಿ ಅವರವರೇ ತಮ್ಮ ಆಲೋಚನೆಗಳನ್ನು ಹೇಳಿದ್ದಾರೆ. ಆದರೆ ಆ ಆಲೋಚನೆ ಎಲ್ಲವೂ ಕೂಡ ವ್ಯಾಸರು ಹೇಳಿದ್ದೇ ಆಲೋಚನೆ. ಮುಂದೆ ರಾಘವೇಂದ್ರ ಸ್ವಾಮಿಗಳು ಅಜ್ಞಾದೀನ ಪೃಥಗ್ ರೂಪಾಣಿ ವಿಷ್ಣುವಸ್ತು ಅಂತ ಒಂದು ಶ್ಲೋಕದ ತುಣುಕನ್ನು ಹೇಳಿದ್ದಾರೆ. ಇತ್ಯಾದಿ ಋಗ್ಭಾಷ್ಯೋಕ್ತ ದಿಶಾ, ಇದೇ ಶ್ಲೋಕವನ್ನು ಇವತ್ತು ನಾನು ಆರಂಭದಲ್ಲಿ ಮಂಗಲಾಚರಣದ ರೂಪದಲ್ಲಿ ಹೇಳಿದೆ. ಇದು ಋಗ್ಭಾಷ್ಯದಲ್ಲಿ ಹೇಳಿರುವಂಥ ಮತ್ತೊಂದು ಒಂದು ವಾಕ್ಯ. ಋಗ್ಭಾಷ್ಯದಲ್ಲಿ ಮತ್ತೊಂದು ದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆಯನ್ನು ಹೇಳಿದ್ದಾರೆ ಆಚಾರ್ಯರು. ಇಲ್ಲೀಗ ವೇದವ್ಯಾಸರ ದೃಷ್ಟಿಕೋನವನ್ನೇ ಅವಲಂಬಿಸಿ 3 ಜನ ಋಷಿಗಳು ಹೇಳಿದ್ದು ಸೂಕ್ತ ವ್ಯವಸ್ಥೆ ಏನು ಅಂತ ನಾವು ನೋಡಿದೆವು. ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವುದು ಹೇಗೆ ಅಂದರೆ, ಅಗ್ನಿ ಎಂಬ ಶಬ್ದ ಅಗ್ನ್ಯಂತರ್ಗತನಾದಂತಹ ವಿಷ್ಣುವನ್ನು ವರ್ಣನೆ ಮಾಡ್ತದೆ. ಒಳಗಿರುವ ವಿಷ್ಣುವಿಗೆ ಆ ಹೆಸರು ಇರುವುದರಿಂದಲೇ ಆ ದೇವತೆಗೆ ಮತ್ತು ಜಡವಾದ ಅಗ್ನಿಗೆ ಆ ಹೆಸರು ಬಂದಿದೆ. ಇದು ಅಗ್ನಿ ಸೂಕ್ತ ಅಂತ ಯಾಕೆ ಕರೆಸ್ಕೋತದೆ ಅಂದರೆ, ಯಾವ ಸೂಕ್ತದಿಂದ ನಾವು ಆ ಭಗವಂತರನ್ನು ಆರಾಧನೆ ಮಾಡಿದರೆ ಅಗ್ನಿ ಎಂಬ ದೇವತೆಯಲ್ಲಿ ಅಂತರ್ಗತನಾದಂಥ ಅಗ್ನಿ ಶಬ್ದ ವಾಚ್ಯನೇ ಆದಂತಹ ಅಗ್ನಿ ಎಂಬ ಹೆಸರನ್ನು ತಾನು ಮೂಲತಃ ಹೊಂದಿ ಜಡವಾದ ಬೆಂಕಿಗೆ ಮತ್ತು ದೇವತೆಗೆ ಅಗ್ನಿ ಎಂಬ ಹೆಸರನ್ನು ಕೊಟ್ಟಿರುವಂಥ ಆ ಪರಮಾತ್ಮ ಏನಿದ್ದಾನೆ ಅವನನ್ನು ಅದು ಪ್ರತಿಪಾದನೆ ಮಾಡ್ತದೆ. ಹೀಗೆ ಅಗ್ನಿಯಲ್ಲಿ ಸನ್ನಿಹಿತವಾದಂತಹ ವಿಷ್ಣುವಿನ ರೂಪವನ್ನು ಪ್ರತಿಪಾದನೆ ಮಾಡುವ ಸೂಕ್ತವೇ ಅಗ್ನಿ ಸೂಕ್ತ. ವಾಯುವಿನಲ್ಲಿ ಸನ್ನಿಹಿತವಾದ ವಿಷ್ಣು ರೂಪವನ್ನು ಪ್ರತಿಪಾದನೆ ಮಾಡುವ ಸೂಕ್ತವೇ ವಾಯು ಸೂಕ್ತ. ಪೃಥಗ್ ರೂಪಾಣಿ ವಿಷ್ಣುವಸ್ತು, ವಿಷ್ಣುವಿಗೆ ಅನೇಕ ರೂಪಗಳಿವೆ. ದೇವತಾಂತರಗಾಣಿ, ಆಯಾ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿವೆ. ಅವು ಅಗ್ನ್ಯಾದಿ ಶಬ್ದ ವಾಚ್ಯವಾಗಿವೆ. ಮೂಲತಃ ವಾಯು, ಅಗ್ನಿ ಇತ್ಯಾದಿ ಶಬ್ದಗಳಿಂದ ವಾಚ್ಯ ಆಗಿವೆ. ಆದ್ದರಿಂದ ಶಬ್ದವಾಚ್ಯಾನಿ ನಾಮ್ನಾ ಸೂಕ್ತಾಭಿಧ ಭವೇತ್. ಆದ್ದರಿಂದ ಆ ಸೂಕ್ತವನ್ನು ಅಗ್ನಿ ಸೂಕ್ತ ಅಂತ ಹೇಳ್ತಾರೆ. ಹೀಗೆ ಅಗ್ನ್ಯಂತರ್ಗತನಾದಂಥ ಪರಶುರಾಮನನ್ನು ಸ್ತುತಿಸುವಂಥ ಸೂಕ್ತ ಏನಿದೆ ಅದೇ ಅಗ್ನಿ ಸೂಕ್ತ. ವಾಯುವಂತರ್ಗತನಾದಂಥ ಪ್ರದ್ಯುಮ್ನನ್ನು
ನಾವಿದನ್ನು ಈ ಪಾಪಪುರುಷ ವಿಸರ್ಜನದಲ್ಲಿ ಅದನ್ನೆಲ್ಲ ಹೇಳ್ತೇವೆ. ಅಗ್ನ್ಯಂತರ್ಗತ, ವಾಯುವಂತರ್ಗತ ಅಂತ ಹೀಗೆಲ್ಲ, ಅನಿರುದ್ಧ, ಪ್ರದ್ಯುಮ್ನ ಹೀಗೆಲ್ಲ ಹೇಳ್ತೇವೆ. ಅದಕ್ಕಾಗಿ ಅದನ್ನ ನೀನು ನೆನಪು ಮಾಡಿಕೊಂಡೆ. ಹೀಗೆ ವಾಯುವಂತರ್ಗತನಾದಂತಹ ಪರಮಾತ್ಮನನ್ನು ಸ್ತುತಿಸುವ ಸೂಕ್ತವೇ ವಾಯು ಸೂಕ್ತ. ಇಂದ್ರಾಂತರ್ಗತನಾದ ಪರಮಾತ್ಮನನ್ನು ಸ್ತುತಿಸುವಂತಹ ಸೂಕ್ತವೇ ಇಂದ್ರ ಸೂಕ್ತ ಅಂತ ಹೀಗೆ ಅರ್ಥ. ಹೀಗೆ ತತ್ವಪ್ರದೀಪಕಾರರು ಮತ್ತೊಂದು ಅಭಿಪ್ರಾಯವನ್ನು ಹೇಳ್ತಾರೆ. ಆಚಾರ್ಯ ಅಭಿಪ್ರಾಯವನ್ನೇ ಅವರು ಸ್ಪಷ್ಟಪಡಿಸ್ತಾರೆ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ನಾವು ಸಂಪತ್ತೇ ರೀತಿ ಜೈಮಿನಿ ತಥಾ ಹಿ ದರ್ಶಯತಿ ಅನ್ನೋ ಸೂತ್ರದಲ್ಲಿ ನೋಡಿದೆವು. ಅದಕ್ಕೆ ಅರ್ಥ ಏನು? ತದೇವ ಭವತಿ ಅಂದರೆ ತಥೈವ ಭವತಿ ಅಂತ ಅರ್ಥ. ಭಕ್ತ ತಾನು ಯಾವ ರೂಪವನ್ನು ಭಜಿಸ್ತಾನೋ ಆ ಭಜಿಸಿದ ಭಗವಂತನ ರೂಪವನ್ನು ಇವನು ತಾಳ್ತಾನೆ. ನಾವು ಅದನ್ನು ಬೇರೆ ಬೇರೆ ಪ್ರಸಂಗಗಳಲ್ಲಿ ಈ ಹಿಂದೆ ಕೂಡ ನೋಡಿದ್ದೇವೆ. ವಿನಾಯಕ ಗಜಭಕ್ತತಾಂ ಐತ್ ಅಂತ ಈ ವಿಶ್ವಂಭರ ರೂಪನಾದ ಪರಮಾತ್ಮನನ್ನು ಉಪಾಸನೆ ಮಾಡಿ ಅಥವಾ ವೈಶ್ವಾನರ ರೂಪನಾದ ಭಗವಂತನ ಉಪಾಸನೆ ಮಾಡಿ ಗಣಪತಿಯು ಕೂಡ ಗಜ ಮುಖತ್ವವನ್ನು ಪಡೆದ ಅಂತ. ಆ ವಿಶ್ವಂಭರನಿಗೂ ಕೂಡ ಪುರುಷಾಕಾರದ 18 ಮುಖಗಳಿರ್ತವೆ, ನಡುವೆ ಇರುವಂಥದ್ದು ಗಜಾಕಾರದ ಮುಖ. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಮುಂಡಕ ಉಪನಿಷತ್, ಅಥರ್ವಣ ಉಪನಿಷತ್ತು ಅಂತ ನೆನಪು. ಹೀಗೆ ಆ ಭಕ್ತನಾದವನು ತಾನು ಯಾವ ಭಗವಂತನ ರೂಪವನ್ನು ಧ್ಯಾನಿಸ್ತಾನೋ ಅಂಥದೇ ರೂಪವನ್ನು ತಡೀತಾನೆ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಯಾದಶೋ ಭಾವಿತ ಸ್ತ್ವೀಷಃ ತಾದಶೋ ಜೀವ ಆಭವೇತ್. ಈ ಜೀವನಿಂದ ಭಗವಂತ ಯಾವ ರೀತಿಯಾಗಿ ಉಪಾಸಿಸಲ್ಪಡ್ತಾನೋ ಅದೇ ರೂಪವನ್ನು ಈ ಜೀವನು ಕೂಡ ತಳಿತಾನೆ ಅಂತ. ಅಂಥದೇ ರೂಪವನ್ನು ಪೂರ್ಣ ಆ ರೂಪದ ಸಾದೃಶ್ಯ ಇರೋದಿಲ್ಲ, ಆ ರೂಪದ ಕೆಲವು ಸಾದೃಶ್ಯಗಳು ಈ ಕೆಲವು ಜೀವರಿಗೆ ಬರ್ತವೆ ಅಂತ ಅದರ ತಾತ್ಪರ್ಯ. ಹೀಗೆ ಈಗ ತತ್ವಮಂಜರಿಯಲ್ಲಿ ನಾವು ನೋಡೋಣ. ಪೃಥಗ್ ರೂಪಾಣಿ ವಿಷ್ಣೋಸ್ತು ಇತಿ ಇತ್ಯಾದಿ ಋಗ್ಭಾಷ್ಯೋಕ್ತ ದಿಶಾ, ಋಗ್ಭಾಷ್ಯದಲ್ಲಿ ಹೇಳಿರುವಂತೆ ನಾಮ ರೂಪ ಭೇದ ವ್ಯವಸ್ಥೆಯಾಚ, ಭಗವಂತನ ನಾಮ ಮತ್ತು ಭಗವಂತನ ರೂಪ ಅದರ ಭೇದ ಅಂದರೆ ಅದರ ಅನೇಕ ವಿಧಗಳು, ನಾಮಭೇದ ಮತ್ತು ರೂಪಭೇದ. ಆ ವ್ಯವಸ್ಥೆಗನುಗುಣವಾಗಿ ಸೂಕ್ತಾದಿ ವ್ಯವಸ್ಥೆಯ ಉಪಪತ್ತೇ, ಸೂಕ್ತದ ವ್ಯವಸ್ಥೆ ಮತ್ತು ವಿದ್ಯೆಯ ವ್ಯವಸ್ಥೆ, ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ವಿದ್ಯೆಗಳ ವ್ಯವಸ್ಥೆ ಮತ್ತು ವೇದಗಳಲ್ಲಿ ಹೇಳಲ್ಪಟ್ಟಂಥ ಸೂಕ್ತ ವ್ಯವಸ್ಥೆಗಳು ಉಪಪನ್ನ ಆಗಬಹುದು. ವ್ಯವಸ್ಥಾಯಾಶ್ಚ ಉಪಪತ್ತೇ ಅಂತ ಹೀಗಿದೆ. ಈಗ ಹಿಂದೆ ಹೇಳಿದಂತೆ ಆ ಸಾವಕಾಶತ್ವ ಮತ್ತು ಹಾನಾದ್ಯರ್ಥ ಶಬ್ದ ಪ್ರಯೋಗಸ್ಯ ಅದೇನಿದೆ ಅದ್ರ ಬಗ್ಗೆ ತಾತ್ಪರ್ಯ ಮಾತ್ರ ಹೇಳಿದ್ದೀನಿ. ಆ ಶಬ್ದದ ಅರ್ಥಗಳನ್ನು ಸರಿಯಾಗಿ ಗ್ರಹಣ ಮಾಡಲಿಕ್ಕಾಗಿಲ್ಲ. ಆದರೆ ಹೇಳಿರುವ ತಾತ್ಪರ್ಯ ನಮ್ಮ ಒಟ್ಟಾರೆ ಅಭಿಪ್ರಾಯಕ್ಕೆ ಹೊಂದಾಣಿಕೆ ಆಗುವಂತೆಯೇ ಇದೆ. ಮತ್ತೇನಾದರೂ ಅದ್ರ ಬಗ್ಗೆ ಪಾಠಾಂತರಗಳು ಸಿಕ್ಕರೆ ಮತ್ತೆ ಯಾರಾದರೂ ಅದ್ರ ಬಗ್ಗೆ ತಿಳಿಸ್ಬೇಕು. ನಾವೆಲ್ಲರೂ ಭಗವಂತನ ಪ್ರತಿಬಿಂಬಗಳಾಗಿದ್ದೇವೆ. ಆ ಭಗವಂತನ ಬಿಂಬ ನಮಗೆ ಬಿಂಬವಾದಂತಹ ಭಗವಂತನ ರೂಪ ಯಾವುದಿರ್ತದಲ್ಲ ಅದರಂತೆ ನಮ್ಮ ಪ್ರತಿಬಿಂಬವೂ ಇರ್ತದೆ, ಆ ಸಾದೃಶ್ಯ ಇರ್ತದೆ. ನಾವು ಮೂಲತಃ ಯಾವ ಸ್ವರೂಪವನ್ನು ಹೊಂದಿದ್ದೇವೋ ಆ ಸ್ವರೂಪದ ಅಭಿವ್ಯಕ್ತಿಯೇ ನಮ್ಮ ಉಪಾಸನೆಯಿಂದ ಆಗ್ತದೆ. ಅರ್ಥಾತ್ ನಮ್ಮ ಸ್ವರೂಪ ಒಂದು ಬೇರೆ ಇರ್ತದೆ, ನಾವು ಉಪಾಸನೆ ಮಾಡಿದಾಗ ಇನ್ನೊಂದು ರೀತಿಯಿಂದ ಉಪಾಸನೆ ಮಾಡಿದಾಗ ಆ ಸ್ವರೂಪ ಬದಲಾಗಿ ಮತ್ತೊಂದು ರೂಪ ನಮಗೆ ಬರ್ತದೆ ಅಂತ ತಾತ್ಪರ್ಯ ಅಲ್ಲ. ನಮ್ಮ ಸ್ವರೂಪ ಹೇಗಿದೆಯೋ ಅದಕ್ಕನುಗುಣವಾದಂಥ ಉಪಾಸನೆಯೇ ನಮ್ಮ ಕಡೆಯಿಂದ ನಡೀತದೆ. ಹಾಗೆ ನಡೆಸಲಿಕ್ಕೆ ನಮಗೆ ಒಳಗಿನಿಂದ ಪ್ರೇರಣೆ ಆಗ್ತದೆ. ಅಂಥ ಉಪಾಸನೆಯನ್ನು ಮಾಡಿ ನಮ್ಮ ಸ್ವರೂಪಕ್ಕನುಗುಣವಾದ ಉಪಾಸನೆ, ಸ್ವರೂಪದ ಅಭಿವ್ಯಕ್ತಿಗೆ ಅನುಕೂಲಕರವಾದಂಥ ಉಪಾಸನೆಯನ್ನು ಮಾಡಿಯೇ ಸಾಧಕನಾದವನು ಆ ಭಗವಂತ ಆ ಸದೃಶವಾದ ರೂಪವನ್ನು ತನ್ನ ಮುಕ್ತಿಯಲ್ಲಿ ಪಡಿತಾನೆ ಅಂತ ಅಭಿಪ್ರಾಯ.